ಈ ವಿಡಿಯೋದಲ್ಲಿ ನಾವು ರಿಪೋರ್ಟ್ಸ್ನ ಹೇಗೆ ಜನರೇಟ್ ಮಾಡೋದು ಹಾಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ರಿಪೋರ್ಟ್ಸ್ ಅಂತ ಆಪ್ಷನ್ ಇದೆ, ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎರಡು ತರದ ರಿಪೋರ್ಟ್ಸ್ ಕಾಣಿಸುತ್ತೆ, ಒಂದು ಸ್ಟಾಕ್ ರಿಪೋರ್ಟ್ಸ್ ಇನ್ನೊಂದು CG ರಿಪೋರ್ಟ್ಸ್. ಮೊದಲನೇದಾಗಿ ಒಂದು ಸ್ಟಾಕ್ ರಿಪೋರ್ಟ್ಸ್ ನ ನಾವು ಓಪನ್ ಮಾಡೋಣ. ಇಲ್ಲಿ ಎಲ್ಲಾ ತರದ ರಿಪೋರ್ಟ್ಸ್ ನಿಮ್ಗೆ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಕ್ಲಿಕ್ ಮಾಡಿ. ನಾವು ಡೈಲಿ ರಿಪೋರ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಮಂತ್ ವೈಸ್ ರಿಪೋರ್ಟ್ ಜನರೇಟ್ ಆಗುತ್ತೆ, ಹಾಗಾಗಿ ಇಲ್ಲಿ ನೀವು ಮಂತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಮಂತ್ ವೈಸ್ ರಿಪೋರ್ಟ್ ಜನರೇಟ್ ಆಗುತ್ತೆ. ಇಲ್ಲಿ ನಿಮ್ಗೆ 10 ಅಂತ ತೋರಿಸ್ತಾ ಇದೆ. ಇಲ್ಲಿ 10 ಎಂಟ್ರಿ ಇಲ್ಲಿ ನಿಮ್ಗೆ ತೋರಿಸುತ್ತೆ. ಒಂದು ತಿಂಗಳಲ್ಲಿ 30-31 ದಿನ ಇರೋದ್ರಿಂದ ಇಲ್ಲಿ ನೀವೇನ್ ಮಾಡಿ ಅಂತಂದ್ರೆ 50ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಆ ಮಂತ್ ನ ಎಲ್ಲ ಎಂಟ್ರಿ ಇಲ್ಲಿ ನಿಮ್ಗೆ ತೋರಿಸುತ್ತೆ ನೋಡಿ. ಆ ಮಂತ್ ನ ಎಲ್ಲ ಎಂಟ್ರಿ ನಿಮ್ಗೆ ತೋರಿಸುತ್ತೆ. ನಿಮ್ಗೆ ಯಾವ ದಿನದ ರಿಪೋರ್ಟ್ ಬೇಕೋ ಅದನ್ನ ನೀವು ಈಸಿಯಾಗಿ ನೋಡ್ಬೇಕು ಅಂತ ಅಂದ್ರೆ ಇಲ್ಲಿ ಸರ್ಚ್ ಕೊಡ್ಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ಇಯರ್ ನ ನೀವು ಫಸ್ಟ್ ಇಯರ್ ಎಂಟ್ರಿ ಮಾಡಬೇಕು, ನಂತರ ಮಂತ್, ಆಮೇಲೆ ಡೇಟ್. ಈ ಸರ್ಚ್ ಕೊಟ್ರೆ ಆ ದಿನದ ನಿಮ್ಗೆ ರಿಪೋರ್ಟ್ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮ್ಗೆ ಬೆನಿಫಿಷಿಯರೀಸ್ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್, ಕನ್ಸಂಪ್ಷನ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆಲ್ಲ ನಿಮ್ಗೆ ತೋರಿಸುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡಬೇಕು ಅಂತ ಅಂದ್ರೆ ಡೌನ್ಲೋಡ್ ರಿಪೋರ್ಟ್ಗೆ ಅಂತ ಏನ್ ಆಪ್ಷನ್ ಇದೆ ಇದಕ್ಕೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ರಿಪೋರ್ಟ್ ಡೌನ್ಲೋಡ್ ಆಗಿರುತ್ತೆ. ಇದನ್ನ ನೀವು ಪ್ರಿಂಟ್ಔಟ್ ತಗೋಬಹುದು ಅಥವಾ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೋಬಹುದು. ರಿಪೋರ್ಟ್ಸ್ ನಲ್ಲಿ ಸ್ಟಾಕ್ ರಿಪೋರ್ಟ್ಸ್ ನ ಯಾವ ರೀತಿ ಜನರೇಟ್ ಮಾಡೋದು ಮತ್ತೆ ಡೌನ್ಲೋಡ್ ಮಾಡೋದು ಅಂತ ನೋಡಿದ್ವಿ. ಈಗ CG ರಿಪೋರ್ಟ್ಸ್ ನ ಯಾವ ರೀತಿ ಜನರೇಟ್ ಮಾಡೋದು ಹಾಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಈ ರಿಪೋರ್ಟ್ಸ್ ನಲ್ಲಿ CG ರಿಪೋರ್ಟ್ ನ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲಾ ತರದ ರಿಪೋರ್ಟ್ಸ್ ನಿಮ್ಗೆ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡಿ. ನಾವೀಗ CG ರಿಪೋರ್ಟ್ಸ್ ಮೀಲ್ಸ್ ಅಂಡ್ ಮಿಲ್ಕ್ ನ ಕ್ಲಿಕ್ ಮಾಡೋಣ. ಇಲ್ಲಿ ಮಂತ್ ವೈಸ್ ರಿಪೋರ್ಟ್ ಜನರೇಟ್ ಆಗುತ್ತೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇಲ್ಲಿ ಮಂತ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಟ್ರೆ ನಿಮ್ಗೆ ಇಲ್ಲಿ ರಿಪೋರ್ಟ್ ಜನರೇಟ್ ಆಗಿರುತ್ತೆ. ಇಲ್ಲಿ ಕೂಡ ಎಂಟ್ರಿ ನಿಮ್ಗೆ 50 ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಮಂತ್ ನ ಎಲ್ಲ ಎಂಟ್ರಿ ನಿಮ್ಗೆ ತೋರಿಸುತ್ತೆ. ನಿಮ್ಗೆ ಯಾವ ದಿನದ ರಿಪೋರ್ಟ್ ಬೇಕೋ ಅದನ್ನ ಇಲ್ಲಿ ಸರ್ಚ್ ಅಲ್ಲಿ ಹಾಕಿ ಈಸಿಯಾಗಿ ಆ ದಿನದ ರಿಪೋರ್ಟ್ ನ ನೀವು ನೋಡ್ಬೋದು. ಮೊದಲು ಇಯರ್, ಮಂತ್, ಡೇಟ್, ಆ ದಿನದ ನಿಮ್ಗೆ ರಿಪೋರ್ಟ್ ಸಿಕ್ಕಿದೆ. ಇಲ್ಲಿ ನಿಮ್ಗೆ ಮೀಲ್ CG ಹಾಗೆ ಮಿಲ್ಕ್ CG, ಗ್ರ್ಯಾಂಡ್ ಟೋಟಲ್ ಎಲ್ಲ ಎಂಟ್ರಿ ಇಲ್ಲಿದೆ. ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದ್ರೆ ಡೌನ್ಲೋಡ್ ರಿಪೋರ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ. ಪ್ರಿಂಟ್ ತಗೋಬಹುದು ಅಥವಾ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೋಬಹುದು.